ರಂಗಭೂಮಿಯ ಕಲಾವಿದರನ್ನ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂತ ಲೇಖನಗಳನ್ನು ಬರೀತದೆ. ಹೀಗೆ ಅಂದ್ರೆ ಅದು ರಂಗಭೂಮಿ ನಂಟು ಬಿಡದೆ ಅಂಟು ಆಗಿರೋ ವಿಶ್ವ ಭೂಪಟಲದಲ್ಲಿ, ಆಧ್ಯಾತ್ಮದ ಭೂಪಟಲದಲ್ಲಿ, ಜಾನಪದ ಸಾಹಿತ್ಯದ ಭೂಪಟಲದಲ್ಲಿ ಗುರುತರವಾಗಿ ಗುರುತಿಸಿದವರು ಮಧುರ ಚೆನ್ನಣ್ಣವರು. ಆ ಮಧುರ ಚೆನ್ನರು ನನಗೆ ಅಜ್ಜ ಅಂದ್ರೆ ತಂದೆಯ ತಂದೆ. ನನ್ನ ತಾಯಿ ಇವತ್ತಿಗೂ ನನಗೆ 4 ಕೌದಿಗಳನ್ನು ಹೊಲಿದು ಕೊಟ್ಟಿದ್ದಾರೆ ನನಗೆ ಅಂತಾನೆ. ನಾನು ಹಾಸ್ಕೊಳ್ಳೋದು ಹೊದಿಯೋದು ಮೈಸೂರಿನಲ್ಲಿ ನೆಲೆಗೊಂಡಿದ್ರು ಕೂಡ ಆ ಕೌದಿನೇ ಬಳಸ್ತೀನಿ. ಸಮಾಜ ಸೇವೆ, ಆಮೇಲೆ ನಾಟಕ, ಇವೆಲ್ಲ ಏನದ ತಾನಾಗಿ ನಮ್ಮ ರಕ್ತದಲ್ಲಿ ಬಂದಿದೆ. ಹೀಗಾಗಿ ನಾವು ಇದಕ್ಕೆ ಮತ್ತೆ ಹೆಚ್ಚಿನ ಒಂದು ಏನಾದರೂ ವ್ಯಾಸಂಗ ಮಾಡೋದಾಗ್ಲಿ ಅನ್ನೋ ಪ್ರಕ್ರಿಯೆ ಬರಲಿಲ್ಲ. ಯಾಕಂದ್ರೆ ರಕ್ತದಲ್ಲಿ ಬಂದಿದ್ದರಿಂದ ಮೈಸೂರಿನ ಕೈದಿಗಳನ್ನು, ಮೈಸೂರಿನ ಜೈಲಲ್ಲಿರುವ ಶಿಕ್ಷೆಗೊಳಗಾದ ಕೈದಿಗಳನ್ನು ಮಾತನಾಡಿಸಿ ಕೈದಿಗಳ ಕಥನ ಅಂತ ಒಂದು ಪುಸ್ತಕ ಬರುತ್ತೆ. ಈ ಮಧುರ ಚೆನ್ನರದನ್ನ ಈಗಿನ ತಲೆಮಾರಿನ ಪೀಳಿಗೆ ತಲೆಯಲ್ಲಿ ಹಾಕಬೇಕು. ಅದಕ್ಕೆ ಅವ್ರು ಕೆಲವರು ಹೇಳಿದ್ರು, ಹೌದ್ರಿ ಈಗಿನ ತಲೆಮಾರಲ್ಲಿ ಈ ಮೊಬೈಲು ಈ ಯುಗದಲ್ಲಿ ತಲೆಯಲ್ಲಿ ತಗೊಳ್ಳಂಗಿಲ್ಲ ಅವರು, ಅದು ಹೆಂಗೆ ಹಾಕಬೇಕು ಅಂದಾಗ ಇವರು 2 ಹಾಕಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೇಂಜ್ ಮೇಕರ್ಸ್, ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮೊಟ್ಟಿಗಿರುವಂಥವರು ಪತ್ರಕರ್ತರು, ಸಾಹಿತಿಗಳು, ನಾಟಕಕಾರರು ಆದಂತಹ ಗಣೇಶ್ ಅಮೀನಗಡ ಅವರು, ಹಾಗೆ ನಾಟಕದಲ್ಲಿ ಅಭಿನಯಿಸುವಂತಹ ಜಗದೇವ ಗಲಗಲಿ ಅವರು. ಸೊ ಇವರನ್ನು ಮಾತಾಡಿಸ್ತಾ ಹೋಗೋಣ. ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಪತ್ರಕರ್ತರಾಗಿ ಅವರು ಯಾವ ರೀತಿಯಾದಂತಹ ವಿಶ್ಲೇಷಣೆಯನ್ನು ಕೊಡ್ತಾರೆ ನೋಡ್ತಾ ಹೋಗೋಣ. ನಮ್ಮೂರು ಅಮೀನ್ಗಡ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಅಮೀನ್ಗಡ. ಅದು ಕರದಂಟಿಗೆ ಭಾಳ ಪ್ರಸಿದ್ಧವಾದ ಊರದು. ಜೊತೆಗೆ ಇಳಕಲ್ಲು ಮತ್ತು ಬಾಗಲಕೋಟೆ ಮಧ್ಯೆ ಇರುವಂತಹ ಊರು. ಸಾಂಸ್ಕೃತಿಕವಾಗಿ ಭಾಳ ಶ್ರೀಮಂತವಾದಂಥ ಊರು. ನಾನು ಚಿಕ್ಕ ವಯಸ್ಸಲ್ಲೇ ನಾಟಕಗಳನ್ನ ನೋಡಿಕೊಂಡು ಇಳಕಲ್ಲಿಂದ ನಮಗೆ ಊರಿಗೆ ಕಲಾವಿದರ ಊರದು. ಇಳಕಲ್ ಅಂದ್ರೇ ನಾಟಕದ ಊರು, ನಾಟಕದ ಕಲಾವಿದರ ಊರನ್ನಷ್ಟು ಪ್ರಸಿದ್ಧ. ಅಲ್ಲಿಂದ ನಮ್ಮ ಊರಿಗೆ ಕಲಾವಿದರು ಬರ್ತಾಯಿದ್ರು. ನಾಟಕ ನಡೆಯುವ ತಾಲೀಮುಗಳನ್ನೆಲ್ಲ ನೋಡ್ತಾ ನಾನು ಅಭ್ಯಾಸ ಬೆಳೆದವನು. ಹಾಗಾಗಿ ಬಾಲ್ಯದಲ್ಲೇ ನನಗೆ ರಂಗಭೂಮಿ ಆಸಕ್ತಿ ಬಂತು. ನಾನು ಓದಿದ್ದು MA ಕನ್ನಡ ಧಾರವಾಡ ಯೂನಿವರ್ಸಿಟಿಲಿ. ಆಮೇಲೆ 1 ವರ್ಷ ಬಾಗಲಕೋಟೆ ನಾನು ಓದಿದ ಬಸವೇಶ್ವರ ಕಲಾ ಕಾಲೇಜಿನ ಪಕ್ಕದಲ್ಲಿ ಕಾಮರ್ಸ್ ಕಾಲೇಜ್ ಇದೆ, ವಾಣಿಜ್ಯ ಕಾಲೇಜಿನಲ್ಲಿ 1 ವರ್ಷ ಕನ್ನಡ ಉಪನ್ಯಾಸಕನಾಗಿದ್ದೆ. ಆಮೇಲೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ PhDಗೆ ಹೋದೆ. ಅಲ್ಲಿಂದ 2 ವರ್ಷಕ್ಕೆ PhD ಮಾಡಿದ ಮೇಲೆ ಸಂಯುಕ್ತ ಕರ್ನಾಟಕ ಸೇರಿದೆ. ಆಮೇಲೆ ಪ್ರಜಾವಾಣಿ ಸೇರಿದೆ. ಇದು ಭಾಳ ಸಂಕ್ಷಿಪ್ತವಾದ ಜರ್ನಿ. ಮತ್ತು ಕೇಳಿ, ಪತ್ರಕರ್ತರಾಗಿದ್ರಿ, MA ಮಾಡಿದ್ರಿ, PhD ಮಾಡಿದ್ರಿ. ಈ ಮಧ್ಯೆ ಈ ನಾಟಕ ಕ್ಷೇತ್ರಕ್ಕೆ ಬರಬೇಕು ಅಂತ ಅನಿಸಿದ್ದು ಯಾವಾಗಿಂದ? ಆಸಕ್ತಿ ಶುರುವಾಗಿದ್ದು ಯಾವಾಗಿಂದ? ಇಲ್ಲ, ಅದನ್ನು ಭಾಳ ಹೀಗೆ ಈ ಟೈಮು ಡೇಟು ಅಂತೇನಿಲ್ಲ. ಅದು ಬಾಲ್ಯದಲ್ಲೇ ರಂಗಭೂಮಿ ಆಸಕ್ತಿ. ನಾನು MA ಫೈನಲ್ ಅಂತಿಮ ವರ್ಷದಲ್ಲಿ ಓದುವಾಗ ಬೀದಿ ನಾಟಕದೊಂದು ಸಾಕ್ಷರತಾ ಜಾಥಾ ಇತ್ತು. ಆವಾಗ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಸಾಕ್ಷರತೆ ಜಾಥಾ ಸಿಕ್ಕಿತ್ತು. ಅವಾಗ ನಮ್ಮ ವಿಜಾಪುರ ಜಿಲ್ಲೆ ಅಖಂಡ ಅಂದರೆ ಅವಿಭಜಿತ ವಿಜಾಪುರ ಜಿಲ್ಲೆ ತುಂಬ ದಿನ 3-4 ಕಡೆ ಬೀದಿ ನಾಟಕ ಮಾಡ್ತಾಯಿದ್ವಿ. ನಾ MA ಫೈನಲ್ ಇಯರ್ ಓದುವಾಗಲೇ. ಹಾಗಾಗಿ ಹೀಗೆ ಇಂಥ ದಿನವೇ ಆಸಕ್ತಿ ಬಂತು ಅಂತಲ್ಲ. ಪ್ರಜಾವಾಣಿ ಮತ್ತು ಬಿಡುವುದಾಗೆಲ್ಲ ನಾಟಕಗಳನ್ನು ನೋಡೋ ಅಭ್ಯಾಸ, ಅದನ್ನು ದಾಖಲಿಸುವ ಅಭ್ಯಾಸ. ಪ್ರಜಾವಾಣಿ ಸುಧಾದಲ್ಲಿದ್ದಾಗ ಸಂಜೆ ಆದ ತಕ್ಷಣವೇ ಬೆಂಗಳೂರಿನಲ್ಲಿ ನಡೆಯುವ ನಾಟಕಗಳನ್ನ ನೋಡಿ ಅವುಗಳನ್ನು ಪ್ರಜಾವಾಣಿಗೆ ಬರೆಯೋದ್ರ ಮೂಲಕ ರಿವ್ಯೂ ಬರಿತಾಯಿದ್ವಿ. ಅವಲೋಕನ ಅಂತೀವಿ, ವಿಮರ್ಶೆ ಅನ್ನೋದಿಲ್ಲ, ಅದನ್ನು ನಾಟಕದ ಅವಲೋಕನ ಮಾಡ್ತಾಯಿದ್ವಿ. ರಂಗಭೂಮಿಯ ಕಲಾವಿದರನ್ನು ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ ಲೇಖನಗಳನ್ನು ಬರೀತದ್ದು. ಹೀಗೆ ಅಂದರೆ ಅದು ರಂಗಭೂಮಿ ನಂಟು ಬಿಡದೆ ಅಂಟು ಆಗಿರುವಂಥದ್ದು. ಇತ್ತೀಚೆಗೆ ರಚನೆ ಮತ್ತು ನಿರ್ದೇಶನ ಮಾಡ್ತಾ ಇದ್ದೀರಾ. ಇದು ಯಾವಾಗಿಂದ ಆರಂಭ ಆಯಿತು? ಇಲ್ಲ, ಈಗ ಒಂದು 8-10 ನಾಟಕಗಳಾಗಿದ್ದಾವೆ. ನಂದು 2022ರಲ್ಲಿ ಡಾಕ್ಟರ್ ನಾಗಲೋಟಿ ಮಠ ಅಂತ ಹೇಳಿ, ಅವರು ಭಾಳ ದೊಡ್ಡ ಪೆಥಾಲಜಿಸ್ಟ್, ವೈದ್ಯ ಲೇಖಕರು ಕೂಡ ಆಗಿದ್ದರು. ಅವ್ರದ್ದು ಬಿಚ್ಚಿದ ಜೋಳಿಗೆ ಅಂತ ಆತ್ಮಕಥೆ ನಾಟಕ ಮಾಡಿದೆ. ಅದನ್ನು ಕಲಬುರಗಿ ರಂಗಾಯಣದವರು 41 ಪ್ರದರ್ಶನ ಮಾಡಿದರು. ಆಮೇಲೆ ಅದಾದ ನಂತರ ಮುಳುಗಡೆ ಅಂಥೇಳಿ ನಮ್ಮ ಬಾಗಲಕೋಟೆ ಹತ್ತಿರ ಇರುವಂಥ ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ, ಆಲ್ಮಟ್ಟಿ ಅಣೆಕಟ್ಟೆಯಿಂದ ನೀರಿನಿಂದ ಆಗಿದ ಆಲ್ಮಟ್ಟಿ ಡ್ಯಾಮ್ನಿಂದ ಆದಂತಹ ಮುಳುಗಡೆಯಿಂದ ಆದಂತಹ ಪ್ರದೇಶದ ಜನರನ್ನು ಮಾತಾಡಿಸಿ ಬರೆದಂಥ ಮುಳುಗಡೆ ಅಂತ ನಾಟಕ ಮಾಡಿದೆ. ಆಲಾಪ ಅಂತ ಮುಳುಗಡೆ. ಕುವೆಂಪು ಅವರ ಸರಳ ಮಂತ್ರಮಾಂಗಲ್ಯ ಅಂತೇನಿದೆಯಲ್ಲ, ಆ ಮಂತ್ರಮಾಂಗಲ್ಯವನ್ನು ಆಧರಿಸಿದ ಒಂದು ನಾಟಕ ಬರೆದೆ. ಮೈಸೂರಿನಲ್ಲಿ ಮೈಮ್ ರಮೇಶ್ ತಂಡ ಆಡಿತ್ತು. ಆಮೇಲೆ ಈಗ 2 ವರ್ಷದ ಹಿಂದೆ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶ್ರೀಗಳು ತಮ್ಮ ಶಿವಸಂಚಾರ ನಾಟಕ ತಂಡಕ್ಕೆ ಬಂಗಾರದ ಮನುಷ್ಯ ಅಂತ ಭಾಳ ಪ್ರಸಿದ್ಧವಾದ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅದು
ಅದು ಮೂಲತಃ ಟಿ ಕೆ ರಾಮರವರ ಕಾದಂಬರಿ. ಅದನ್ನು ಕಾದಂಬರಿ ಆಧರಿಸಿ ನಾಟಕ ಬರೆದೆ, ಅದು ಕೂಡ ಪ್ರಕಟ ಆಯಿತು. ಈಗ 2 ವರ್ಷದ ಹಿಂದೆ ಕಲಬುರಗಿ ರಂಗಾಯಣದಲ್ಲಿ ಕಲಾವಿದೆಯಾದಂಥ ಭಾಗ್ಯಶ್ರೀ ಪಾಳ ಅವರಿಗಾಗಿ ಏಕವ್ಯಕ್ತಿ ನಾಟಕ ಕೌದಿ ಅಂತ ನಾಟಕ ಅದನ್ನು ರಚಿಸಿದ್ದೆ. ಅವರು ಜಗದೀಶ್ ಜಾನಿ ಅಂತವರು ಚಿಕ್ಕಮಂಗ್ಳೂರಿನವರು ಅವರು ನಿರ್ದೇಶಿಸಿದರು. ಅದು 57 ಪ್ರದರ್ಶನ ಕಂಡಿದೆ. ಕೌದಿ ಅಂದರೆ ತಮಗೆ ಗೊತ್ತಿರಬೇಕು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಸುವ ಜನ. ಈಗ ಸ್ವಲ್ಪ ಕಡಿಮೆ ಆಗಿದೆ ರಗ್ಗು ರಜಾಯಿ ನಡುವೆ. ನಾವೆಲ್ಲ ಹಳಬರಾದವರು ಇವತ್ತಿಗೂ ಕೌದಿನೇ ಹೊತ್ತುಕೊಳ್ತೀವಿ. ಅದು ಬೇಸಿಗೆಯಲ್ಲಿ ತಂಪಾಗಿಡುವಂಥದ್ದು, ಚಳಿಗಾಲದಲ್ಲಿ ಬೆಚ್ಚಗಿಡುವಂಥದ್ದು, ಹಳೆಯ ಮತ್ತು ಕಾಟನ್ ಬಟ್ಟೆಗಳಿಂದ ಹೊಲಿಯುವಂತಹ ಹಳೆಯ ಬಟ್ಟೆ ಅಂತಂದ ತಕ್ಷಣವೇ ಅಲ್ಲ. ಯಾವುದು ಹಳೆ ಬಟ್ಟೆ ಅಂತಂದರೆ ನಮ್ಮ ಹಿರಿಯರು ತೊಡ್ತಿದ್ದಂಥ ದೋತ್ರ, ಅದು ನೀವು ಪಂಚೆ ಅಂತೀರ, ಪಂಚೆ ಅಂದರೆ ಲುಂಗಿನ ಗೊತ್ತಿಲ್ಲ, ದೋತ್ರ, ಆಮೇಲೆ ಅಂಗಿ, ಆಮೇಲೆ ಯಾವುದೇ ಹಳೆಯ ಬಟ್ಟೆಗಳನ್ನು, ಕಾಟನ್ ಹಳೆಯ ಬಟ್ಟೆಗಳನ್ನು ಎಸಿತಿರಲಿಲ್ಲ. ಅವುಗಳನ್ನು ಕತ್ತರಿಸಿ, ಈಗ ಸೀರೆ ಆಗಿರಬಹುದು, ಅವ್ವನ ಅಜ್ಜಿಯ ಸೀರೆ, ಅವುಗಳನ್ನು ನೀವು ಕೊಟ್ಟು ಹೊಲಿಸ್ತಾಯಿದ್ರು ಮತ್ತು ಮನೆಯಲ್ಲೇ ಹೊಲಿತಾಯಿದ್ರು. ತುಂಬ ಜನ ಇವತ್ತಿಗೂ ಮನೆಯಲ್ಲಿ ಹೊಲಿಯೋರಿದ್ದಾರೆ. ಆಮೇಲೆ ತಾಯಿಯಂದರು ಅಜ್ಜಿಯಂದರು ಬಿಡುವಿದ್ದಾಗ ಅಂತಲ್ಲ, ತಮಗೆ ಬಿಡುವಿಲ್ಲದೆ ಇದ್ದ ಅಂದರೂ ಕೂಡ ಹೊಲಿಯುವಂಥದ್ದು. ನನ್ನ ತಾಯಿ ಇವತ್ತಿಗೂ ನನಗೆ 4 ಕೌದಿಗಳನ್ನು ಹೊಲಿದು ಕೊಟ್ಟಿದ್ದಾರೆ ನನಗೆ ಅಂತಲೇ. ನಾನು ಹಾಸ್ಕೊಳ್ಳೋದು ಹೊದಿಯೋದು ಮೈಸೂರಿನಲ್ಲಿ ನೆಲೆಗೊಂಡಿದ್ದರೂ ಕೂಡ ಕೌದಿನೇ ಬಳಸ್ತೀನಿ. ಅದು ಭಾಳ ಯಾಕೆ ಕೌದಿ ಬಳಸ್ತೀನಿ ಅಂದರೆ, ಅವರು ಹಳೆಯ ಹಿರಿಯರ ಬಟ್ಟೆಗಳನ್ನು ಹೊಲಿದಿರ್ತಾರಲ್ಲ, ನಮ್ಮ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅಂತ ಅವರ ಆಶೀರ್ವಾದ. ಅವರು ನಾವು ಚಿಕ್ಕ ಮಕ್ಕಳನ್ನು ನೀವು ಗಮನಿಸಿರ್ಬೋದು, ಈ ತಟ್ಟಿ ಮಲಗಿಸ್ತಿರ್ತಾರೆ ನೋಡಿ, ಹಾಗೆ ಆ ಬಟ್ಟೆಗಳ ಹೊಲದಂತಹ ಕೌದಿ ಹೊತ್ತುಕೊಂಡ್ರೆ ನಮ್ಮ ಜೊತೆ ನಮ್ಮ ಹಿರಿಯರಿದ್ದಾರೆ, ಅವರ ಆ ಮೂಲಕ ಅವರ ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊತೀನಿ. ಅದ್ರ ಕುರಿತು ನಾಟಕ ಬರೆದೆ. ಅದು ಕೌದಿ ಹೊಲಿಯವರ ಸಮಸ್ಯೆ, ಸವಾಲುಗಳು, ಸಂಕಟಗಳ ಕುರಿತ ನಾಟಕ. ಅದು ಭಾಗ್ಯನಗರ ಅಂತ, ಕೊಪ್ಪಳ ಜಿಲ್ಲೆ ಭಾಗ್ಯನಗರದಲ್ಲಿ ದಲಿತ ಮಹಿಳೆಯರು ಇವತ್ತಿಗೂ ಕೌದಿ ಹೊಲಿತಾರೆ. ಅಂದರೆ ಹೇಗೆ ಕೌದಿ ಹೊಲಿತಾರೆ ಅಂದರೆ, ನೀವು ಹಳೆ ಬಟ್ಟೆಗಳನ್ನು ಕೊಟ್ಟರೆ ಅವ್ರು ಹೊಲಿದು ಕೊಡ್ತಾರೆ. ಅದು ಅದರ ಜೊತೆಗೇ ಹುಬ್ಬಳ್ಳಿನಲ್ಲಿ ಗೊಂದಲಿಗ ಸಮುದಾಯದವರು ಅಂತ, ಅಲೆಮಾರಿ ಸಮುದಾಯ, ಅವರು ಮಹಿಳೆಯರು ಹೊಲಿತಾರೆ. ಹೀಗೆ ಅದು ಆದ ನಂತರ ಈಚೆಗೆ ಅಂದರೂ ಕಳೆದ ವರ್ಷದಿಂದ ಅಂದರೆ ಈ ಮಧುರ ಚೆನ್ನ ಅಂಥೇಳಿ ಆ ನಾಟಕವನ್ನು ಕೈಗೆತ್ತಿಕೊಂಡು, ಅದು ಏಕವ್ಯಕ್ತಿ ನಾಟಕ. ಭಾಳ ದೊಡ್ಡ ಅನುಭಾವಿ ಕವಿ, ಕಳೆದ ಶತಮಾನದ್ದು, ಬೇಂದ್ರೆಯವರ ಒಡನಾಟದಲ್ಲಿದ್ದವರು, ಕೇವಲ 50 ವರ್ಷ ಬದುಕಿದ್ದರೂ ಕೂಡ ಅದ್ಭುತವಾದ ಕಾವ್ಯವನ್ನು ಕನ್ನಡ ಕಾವ್ಯ ಕ್ಷೇತ್ರಕ್ಕೆ ಕೊಟ್ಟಂಥವರು. ಅವರ ಕವಿ ಕಾವ್ಯವನ್ನು ಪರಿಚಯಿಸುವಂತಹ ಏಕವ್ಯಕ್ತಿ ನಾಟಕ. ಅವ್ರ ಮೊಮ್ಮಗನೇ ಜಗದೇವ್ ಗಲಗಲಿ ಅಂತ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ, ಅಂದರೆ ಇವತ್ತು ಅಂದರೆ ಜೂನ್ 28ರಂದು ಪ್ರತಿ ತಿಂಗಳು ಈ ಬಸವ ತತ್ವ ಪೀಠದಲ್ಲಿ ಕಾರ್ಯಕ್ರಮ ಆಗುತ್ತಲ್ಲ, ಅದರ ನಿಮಿತ್ತ ಸ್ವಾಮೀಜಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ನಾಟಕವನ್ನು ಆಡಿಸೋದು ನಮ್ಮ ಉದ್ದೇಶ. ಯಾಕೆ ಈ ನಾಟಕವನ್ನು ಆಡಿಸೋದು ಉದ್ದೇಶ ಅಂದರೆ, ಹೊಸ ತಲೆಮಾರಿಗೆ ಈ ನಾಟಕನ ಪರಿಚಯಿಸಬೇಕು, ಹಳಬರಿಗೆ ಮಧುರ ಚಂದ್ರನ ನೆನಪಿಸಬೇಕನ್ನೋ ಕಾರಣಕ್ಕಾಗಿ ಈ ನಾಟಕ ಆಡ್ತಿದ್ದು. 1 ಗಂಟೆಯ ನಾಟಕ ಇದು. ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಾಹಿತ್ಯಕಾರನಾಗಿ, ಒಬ್ಬ ನಾಟಕಕಾರನಾಗಿ ಸಮಾಜವನ್ನು ನೋಡೋ ರೀತಿ ಎಷ್ಟು ಬದಲಾಗುತ್ತೆ ಅಂತ. ನಾನೊಬ್ಬ ಲೇಖಕನಾಗಿ ನಮ್ಮ ನಾಟಕನೇ ನಾನು ನೋಡೋ ಕ್ರಮ ಅಂದರೆ, ಈ ನಾಟಕ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ನೀವು ಈ ನಾಟಕ ಈಗ ಉಪನ್ಯಾಸ ಕೊಟ್ಟರೆ, ಒಂದು 15-20 ನಿಮಿಷ ಉಪನ್ಯಾಸ ಕೊಟ್ಟರೆ ನಾವು ಸಮಗ್ರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ 1 ತಾಸಲ್ಲಿ ಅವ್ರ ಮೊಮ್ಮಗನೇ ಅವರ ಕಾವ್ಯವನ್ನು ಓತಪ್ರೋತವಾಗಿ ಮಾತಾಡೋದ್ರಿಂದ ತುಂಬ ಸಮಗ್ರವಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ. ಅಂದರೆ ರಂಗಭೂಮಿ ಪರಿಣಾಮಕಾರಿಯಾಗಿರೋದ್ರಿಂದಾಗಿ ಮಾಡ್ತಿದ್ದೆ. ನಿಮಗೆ ಹೇಳೋದು ಮರೆತೆ, ನಾನು 2008ರಲ್ಲಿ ಮೈಸೂರಿನ ಕೈದಿಗಳನ್ನು, ಮೈಸೂರಿನ ಜೈಲಲ್ಲಿರುವ ಶಿಕ್ಷೆಗೊಳಗಾದ ಕೈದಿಗಳನ್ನು ಮಾತನಾಡಿಸಿ ಕೈದಿಗಳ ಕಥನ ಅಂತ ಒಂದು ಪುಸ್ತಕ ಬರೆದೆ. ಯಾಕೆ ಬರೆದೆ ಅಂದರೆ, ಹುಲಗಪ್ಪ ಕಟ್ಟಿಮಣಿ ಅಂತ ರಂಗಾಯಣ ಕಲಾವಿದರಿದ್ದರು. ಅವರು ಜೈಲಿನ ಕೈದಿಗಳಿಗೆ ನಾಟಕ ಕಲಿಸ್ತಾ ಇದ್ದರು. ಅದ್ರ ಮೂಲಕ ವ್ಯಕ್ತಿತ್ವ ವಿಕಾಸನ ಮಾಡಲಿಕ್ಕೆ ಪ್ರಯತ್ನ ಪಡಿದ್ರು. ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿನಲ್ಲಿದ್ದೆ. ನಾನು ಲೇಖನ ಬರೀಲಿಕ್ಕೆ ಹೋದಾಗ ಅವ್ರನ್ನ ಕೈದಿಗಳನ್ನ ಮಾತಾಡಿಸಿದಾಗ ಒಂದು ಪುಸ್ತಕ ಬರೆಯುವಷ್ಟು ಸರಕಿದೆ ಅಂತ ಗೊತ್ತಾದ ಮೇಲೆ ಕೈದಿಗಳ ಕಥನ ಅಂತ ಒಂದು ನಾಟಕ, ಒಂದು ಪುಸ್ತಕನೇ ಬರೆದೆ. ಅವ್ರು ಹೇಗೆ ಕೈದಿಯಾದರು, ಯಾಕೆ ಕೈದಿಯಾದರು, ರಂಗಭೂಮಿ ಸಹವಾಸದಿಂದ ಹೇಗೆ ಬದಲಾದರು, ಮತ್ತು ಈಗ ಬಿಡುಗಡೆಗೊಂಡಿದ್ದಾರೆ ಎಲ್ಲರೂ, ಇಬ್ಬರು ಸತ್ತೋದ್ರು, ಬಿಡುಗಡೆಗೊಂಡ ಮೇಲೆ ಅವ್ರ ಬದುಕನ್ನು ಹೇಗೆ ಕಟ್ಟಿಕೊಂಡ್ರು ಅನ್ನೋದ್ರ ಕುರಿತು ಅದು ಪುಸ್ತಕ. ಅಂದರೆ ರಂಗಭೂಮಿ ಚಿಕಿತ್ಸೆ ಕೆಲಸ ಮಾಡುತ್ತೆ, ಥಿಯೇಟ್ರ್ ಥೆರಪಿ ಅಂತೀವಿ. ನನಗೆ ಈಗ 57 ವಯಸ್ಸು, BP ಇಲ್ಲ, ಶುಗರ್ ಇಲ್ಲ. ಕಾರಣ ಸಾಹಿತ್ಯ, ಸಂಗೀತ ಮತ್ತು ರಂಗಭೂಮಿ ಕಾರಣ.
ಸರ್, ಇವಾಗ ಮಾಹಿತಿಗಳಿಗೆ ಎಷ್ಟು ಈಸಿ ಇದೆ ಅಂತ ಹೇಳಿದ್ರೆ ಚಾಟ್ GPT ಇದೆ, ಗೂಗಲ್ ಇದೆ, ಬೆರಳಂಚಿನಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಸೊ ಇದರಿಂದ ಬರವಣಿಗೆಯ ಸಂಖ್ಯೆ, ಆಳವಾದ ಅಧ್ಯಯನದ ಸಂಖ್ಯೆ, ಪುಸ್ತಕ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಅಥವಾ ಕಡಿಮೆ ಆಗ್ತಾ ಇದ್ರೆ ಅದಕ್ಕೆ ಏನಾದರೂ ಅದನ್ನು ಹೆಚ್ಚು ಮಾಡಲಿಕ್ಕೆ ಯಾವುದಾದ್ರೂ ನಿಮ್ಮ ಹತ್ರ ಸಲಹೆಗಳಿದಾವ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಎಲ್ಲರೂ ಸಾಮಾಜಿಕ ಜಾಲತಾಣ ಬಳಸ್ತಾರೆ, ಮೊಬೈಲು ಇಲ್ಲದ ಕಡಿಮೆ ಬಳಸಬೇಕು. ನಿನ್ನೆ ಸ್ವಾಮೀಜಿಗಳು ಕೂಡ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಎದುರಿಗೆ ಅದನ್ನೇ ಹೇಳ್ತಾ ಇದ್ರು. ಅತಿ ಹೆಚ್ಚು ಈ ದೇಶದಲ್ಲಿ ಯುವಕರಿದ್ದಾರೆ, ಅವರು ಕಡಿಮೆ ಓದಿ ಹೆಚ್ಚಿನ ಮೊಬೈಲ್ ಬಳಸ್ತಾರೆ, ರೀಲ್ಸ್ಗಳನ್ನು ಮಾಡೋದ್ರಲ್ಲಿ, ರೀಲ್ಸ್ಗಳನ್ನ ನೋಡೋದ್ರಲ್ಲಿ ಕಾಲವ್ಯಯ ಮಾಡ್ತಾರೆ, ನಿದ್ದೆಗೆಟ್ಟು ನೋಡ್ತಾರೆ. ಹಾಗಾಗಿ ಅವರು ಇದನ್ನು ದುಷ್ಪರಿಣಾಮ ತಡಿಬೇಕಾದ್ರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ನಿನ್ನೆ ಹೇಳಿದರು. ಕಂಟ್ರೋಲ್, ನಿಯಂತ್ರಣದ್ದು ನಮ್ಮಲ್ಲೇ ಇರಬೇಕು. ನೀವು ಎಷ್ಟರ ಮಟ್ಟಿಗೆ ಬಳಸ್ತೀರಿ ಮೊಬೈಲ್ ಅನ್ನೋದು ಭಾಳ ಮುಖ್ಯ. ಈಗ ಸಾಮಾಜಿಕ ಜಾಲತಾಣ ಬೆರಳು ತುದಿನಲ್ಲೇ ಎಲ್ಲ ಮಾಹಿತಿ ಸಿಗುತ್ತೆ ಅನ್ನೋದೆಲ್ಲ ತುಂಬಾ ಸತ್ಯ. ಆದರೆ ನನ್ನಂಥವನು ಇವತ್ತಿಗೂ ಪೇಪರ್ ಪತ್ರಿಕೆಯನ್ನು ಬಿಡಿಸಿ ಓದೋದ್ರಲ್ಲೇ ಸಮಾಧಾನ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಅದು ಓದುವ ಅಭ್ಯಾಸ ಕಡಿಮೆ ಆಗಬಾರ್ದು. ನೀವು ಹೇಳಿದ್ರಿ ಪುಸ್ತಕ ಓದೋರು ಕಡಿಮೆ ಆಗ್ತಿದ್ದಾರೆ, ಅದು ಹಾಗೆ ಅನಿಸುತ್ತೆ. ಆದರೆ ಆಸಕ್ತರು ಇದ್ದೇ ಇರ್ತಾರೆ, ಓದೋರು ಇದ್ದೇ ಇರ್ತಾರೆ. ಈಗ ನಮ್ಮ ನಾಟಕ ನೋಡೋರಿಲ್ಲ ಅಂತ ನಾವು ಕೊರಗಂಗಿಲ್ಲ, ಮರಗಂಗಿಲ್ಲ, ಪ್ರಯತ್ನ ಪಡ್ತೀವಿ. ಈಗ ಇದೇ ಚಿಕ್ಕಮಂಗ್ಳೂರನ್ನೇ ನಾಳೆ MES B.Ed ಕಾಲೇಜಲ್ಲಿದೆ. ಯಾಕೆ B.Ed ಕಾಲೇಜಿಗೆ ಅಂದರೆ ಅವರು ನಾಳೆ ಶಿಕ್ಷಕರು ಆಗೋರು, ಅವರಿಗೆ ಮಧುರ ಚೆನ್ನ ಯಾರು ಅಂತ ಪರಿಚಯಿಸೋದು ಉದ್ದೇಶ. PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಬಾಗಲಕೋಟೆ, ವಿಜಯಪುರ, ತುಮಕೂರು, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ, ಅಂದರೆ ಎಲ್ಲ ಕಾಲೇಜುಗಳಿಗೆಲ್ಲ ಈ ಜಿಲ್ಲೆಗಳಲ್ಲಿ ನಾವು ಸ್ಪಂದಿಸಿದ್ವಿ. ಈಗ ಪದವಿ ಕಾಲೇಜುಗಳಿಗೆ ರಜೆ ಇರೋದ್ರೆ ಮತ್ತೆ ನಾವು ಅವ್ರನ್ನ ತಲುಪಿಸ್ತೀವಿ. ಭಾಳ ಮುಖ್ಯವಾಗಿ ನೀವು ಒಳ್ಳೆ ಮಾತು ಹೇಳಿದ್ರಿ, ಓದುವರ ಕಡಿಮೆ ಸಂಖ್ಯೆ ಯಾಕೆ ಕಡಿಮೆ ಆಗ್ತಿದೆ ಅಂದರೆ, ನೀವು ಅದನ್ನು ಹೇಗೆ ಹೆಚ್ಚಿಸಬೇಕು ಮತ್ತು ನೋಡುವುದರ ಮೂಲಕ. ಈಗ ಮಧುರಚಂದ್ರನ ಕಾವ್ಯವನ್ನು, ಕವಿಕಾವ್ಯವನ್ನು ಪರಿಚಯಿಸುವ ಉದ್ದೇಶನೇ ಅವರನ್ನು ಹೆಚ್ಚಿನ ಅಧ್ಯಯನಕ್ಕೆ ನೀವು ಓದ್ಕೊಳ್ಳಿ, ಅವರ ಕಾವ್ಯ ಸಿಗ್ತಾವೆ, ಅವರ ಪುಸ್ತಕಗಳು ಸಿಗ್ತಾವೆ, ನೀವು ಓದಲಿ ಅನ್ನೋ ಉದ್ದೇಶಕ್ಕೆ ಈ ನಾಟಕ ಮಾಡಿಸ್ತಾ ಇರೋದು. ಪತ್ರಕರ್ತರಾಗಿ ಅನೇಕ ವರ್ಷಗಳ ಅನುಭವವನ್ನು ಹೊಂದಿರುವಂಥವ್ರು ನೀವು, ಯುವ ಪೀಳಿಗೆಯ ಪತ್ರಕರ್ತರಿಗೆ, ಈಗಿನ ಜನ್ರೇಷನ್ನಿನ ಪತ್ರಕರ್ತರಿಗೆ ಏನು ಸಲಹೆಗಳನ್ನು ಕೊಡ್ಬೋದು? ಅವರಲ್ಲಿ ಆಗ್ತಾ ಇರುವಂತಹ ತಪ್ಪುಗಳೇನು? ಭಾಳ ಒಳ್ಳೆ ಪ್ರಶ್ನೆ. ಒಂದು, ನೀವು ಹೇಳಿದ್ರಿ, ಭಾಳ ಮುಖ್ಯ. ಓದಬೇಕು, ಅಧ್ಯಯನ ಇರಬೇಕು. ನೀವು ಬಿಡುವಿಲ್ಲ, ಬ್ಯುಸಿ ಇರ್ತೀವಿ, ಅಲ್ಲರಿ 24 ಗಂಟೆಯಲ್ಲಿ ಯಾರಿಗೂ ಬಿಡುವಿಲ್ಲ ಅಂದರೆ ಬಿಡುವಿಲ್ಲ, ಓದಬೇಕು. ಕೇವಲ ಪತ್ರಿಕೆನೂ ಓದಲಾರದ ಸ್ಥಿತಿಯಲ್ಲಿ ಪತ್ರಕರ್ತರು ಬಂದರೆ ಭಾಳ ಕಷ್ಟ. ನಾವು ಒಂದು ಸುದ್ದಿ ಬರೆದ್ರೆ ಒಂದು 5-6 ಪೇಪರ್ ನೋಡ್ತಾ ಇದ್ದೆ. ಯಾಕೆ? ನಾನು ಪ್ರಜಾವಾಣಿಲಿದ್ದಂತ ಹೇಳಿದ್ನಲ್ಲ, ಆ ಸುದ್ದಿನ, ನಾನು ಬರೋ ಸುದ್ದಿನ ಬೇರೆ ಪತ್ರಿಕೆಯಲ್ಲಿ ಅದೇ ಸುದ್ದಿ ಹೇಗೆ ಬಂದಿದೆ ಅಂತ ನಾವು ನೋಡ್ತಾ ಹೋಗ್ತಿದ್ದೀವಿ. ಅಂದರೆ ಕಂಪೇರಿಟಿವ್ ತೌಲನಿಕ ಅಧ್ಯಯನ ಅಂತೀವಿ, ಅದನ್ನು ಆಗಬೇಕಾದ ಅಗತ್ಯ ಇದೆ. ಮತ್ತು ಯಾವುದೇ ಅಸೈನ್ಮೆಂಟಿಗೆ ಪತ್ರಕರ್ತರು ಹೋಗದೇನೆ ಇನ್ನೊಬ್ಬರಿಂದ ತಗೊಂಡು ಕಾಪಿ ಪೇಸ್ಟ್ ಮಾಡೋದು ತಪ್ಪಬೇಕು. ನೀವೇ ಹೋಗ್ಬೇಕು. ನಾನು ಸ್ವತಃ ಹೋಗ್ತಾ ಇದ್ದೆ, ಅವಾಗ ನಿಮಗೆ ಬೇರೆ ಬೇರೆ ಸ್ಟೋರಿಗಳು ಸಿಗ್ತಾವೆ. ಮೈಸೂರು ಅದ್ಭುತವರು, ಅಲ್ಲಿ ಆನೆಗಳು ದಸರಾ ಸಂದರ್ಭ ಬಂದಾಗ ಆನೆಗಳದ್ದು ಕುರಿತೇ ನಾನು ಆನೆಗಳ ಮಿಲನ ಮಹೋತ್ಸವದ ಬಗ್ಗೆನೇ ಒಂದು ಸ್ಟೋರಿ ಬರೆದೆ. ಪ್ರಜಾವಾಣಿ 4ನೇ ಪುಟದಲ್ಲಿ ಬಂದು ಭಾಳ ದೊಡ್ಡ ಚರ್ಚೆ ಇದೆ. ನಾನು ಹೇಳೋದು, ನೀವು ಒಂದು ಅಸೈನ್ಮೆಂಟ್ ಅಂದಾಗ ಅದಕ್ಕೆ ಇರೋದೇ ಹೋಗದೇನೆ ನೀವು ಅದರಂಥದ್ದು ಏನು ಇಲ್ಲ. ಜೊತೆಗೆ ತಪ್ಪಿಲ್ಲದೆ ಬರೆಯುವಂಥದ್ದು ಭಾಳ ಮುಖ್ಯ. ತಪ್ಪಿಲ್ಲದೆ ಅಂದರೆ ಅರ್ಥ ಏನು? ವಾಕ್ಯಗಳ ರಚನೆಯಿಂದ ಹಿಡಿದು ಶಬ್ದಗಳು ಕೂಡ ಸರಿಯಾಗಿ ಪದಗಳನ್ನು ಬಳಸಿ ಬರೆಯುವಂತಹ ಕ್ರಮ ಆಗಬೇಕು, ಹೆಚ್ಚಾಗಬೇಕು. ಅದಕ್ಕೆ 2 ಕಾರಣ, ಬರಿಬೇಕು ಮತ್ತು ಓದಬೇಕು, ಬರಿಬೇಕು. ಕೇವಲ ಪತ್ರಿಕೆ ಅಂತಲ್ಲ, ನೀವು ಹೊಸ ಕೃತಿಗಳನ್ನ ಓದುವ ಅಭ್ಯಾಸ ಮಾಡ್ಕೋಬೇಕು. ಯಾತಕ್ಕೆ ಬೇಕು ನನಗೆ ಬಿಡುವಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ದಿದ್ರೆ ಅದು ನಷ್ಟನೇ ಅವರಿಗೆ. ಬಾಲ್ಯ ಮತ್ತು ಶಿಕ್ಷಣ, ಇದ್ರ ಬಗ್ಗೆ ಹೇಳೋದು. ನನ್ನ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ಜಗದೇವ ಸತ್ಯಕಾಮ ಗಲಗಲಿ. ನಮ್ಮ ಊರು ಹಲಸಂಗಿ ಮುಂಚೆ ಇಂಡಿ ತಾಲೂಕಿನಲ್ಲಿತ್ತು, ಬಿಜಾಪುರ ಜಿಲ್ಲೆ. ಈಗ ಮರು ವಿಂಗಡಣೆ ಮತ್ತು ಹೊಸ ತಾಲೂಕು ಮಾಡೋದರಲ್ಲಿ ಚಡಚಣ್ ಅನ್ನುವಂಥ ತಾಲೂಕಿಗೆ ಸೇರಿದೆ ಹಲಸಂಗಿ. ಈ ಹಲಸಂಗಿ ಬಹಳ ಪ್ರಸಿದ್ಧವಾದ ಊರು. ಆಗಿನ ಕಾಲದಲ್ಲಿ ಬಹಳ ಕುಗ್ರಾಮ. ಆ ಕುಗ್ರಾಮವನ್ನು ವಿಶ್ವ ಭೂಪಟಲದಲ್ಲಿ, ಆಧ್ಯಾತ್ಮದ ಭೂಪಟಲದಲ್ಲಿ, ಜಾನಪದ ಸಾಹಿತ್ಯದ ಭೂಪಟಲದಲ್ಲಿ ಗುರುತರವಾಗಿ ಗುರುತಿಸಿದವರು ಮಧುರ ಚೆನ್ನವರು. ಆ ಮಧುರ ಚೆನ್ನರು ನನಗೆ ಅಜ್ಜ, ಅಂದರೆ ತಂದೆಯ ತಂದೆ, ನನ್ನ ಅಪ್ಪನ ಅಪ್ಪ ಅಂತ ನಾವು ಉತ್ತರ ಕರ್ನಾಟಕ ಭಾಷೆ ಹೇಳೋದು, ಅಪ್ಪ ಮುತ್ಯ ಅಂತ ಹೇಳೋದು. ಸೊ ಹಾಗೆ ಮಧುರ ಚೆನ್ನರ ಮಗನ ಮಗ ನಾನು ಓದಿದ್ದು ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, ಅಂದರೆ ನಾನು MSc ಮೈಕ್ರೋಬಯಾಲಜಿ ಮಾಡಿದವನು.
ತದನಂತರ ಬೇರೆಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ನಾನು ಬಿಜಾಪುರದಲ್ಲಿ ಬಂದೆ. ಕೆಲವೊಂದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಕೆಲವೊಂದು ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡಿದ್ದೀನಿ. ಕೆಲವೊಂದು KMF ಅಲ್ಲಿ ಕೆಲಸ ಮಾಡಿದ್ದೀನಿ. ಪಾಂಡಿಚೇರಿ ಶ್ರೀ ಅರವಿಂದ್ ಆಶ್ರಮದಲ್ಲಿ ಲ್ಯಾಬ್ರಾಟ್ರಿ ಎಸ್ಟಾಬ್ಲಿಷ್ ಮಾಡಿ ವಾಲಂಟಿಯರ್ ಸರ್ವಿಸ್ ಮಾಡಿದ್ದೀನಿ. ಕೆಲವೊಂದು ಬೇರೆ ಕಂಪನಿಗಳಲ್ಲಿ ಚೀಫ್ ಮೈಕ್ರೋಬಯಾಲಜಿಸ್ಟ್ ಅಂತ ಕೆಲಸ ಮಾಡಿದ್ದೀನಿ. ನಂತರ ನಮ್ಮ ಮನೆ ಅಂದರೆ ನಮ್ಮ ಈ ಮಧುರ ಚೆನ್ನರ ಪತ್ನಿ ಬಸಮ್ಮ ಅಂತ ಅವರೊಂದು ದೊಡ್ಡ ಆಶೆ ಏನು, ನಾನು ಎಲ್ಲಿ ಬಿಟ್ಟು, ಯಾಕೆಂದರೆ ನಾನು WHO ಪ್ರಾಜೆಕ್ಟಲ್ಲಿ ಇದ್ದಾಗ ಬೇರೆ ದೇಶಕ್ಕೆ ನನಗೆ ಅವರು ಸ್ಪಾನ್ಸರ್ ಮಾಡಿದಾಗ ನಮ್ಮ ಅಜ್ಜಿ ಬೇಡ ಅಂತ ಹೇಳಿದರು, ಎಲ್ಲಿ ಹೋಗೋದು ಬೇಡ, ನನ್ನ ಹತ್ರ ಇರಬೇಕು ಅಂತ. ಅದಕ್ಕೆ ನಾನು ನನ್ನ ಅಜ್ಜಿ ನಮ್ಮ ತಂದೆ ತಾಯಿಗಳನ್ನು ನೋಡಬೇಕು, ಇದು ಬೇಕಾದ ಏನೇ ಇರಲಿ ಅಂತ ತಿಳ್ಕೊಂಡು ಎಲ್ಲನೂ ಬಿಟ್ಟು ನಾನು ನಮ್ಮ ಊರಿಗೆ ಮರಳಿ ಬಂದೆ. ನಾನು ಬಂದು ಅಲ್ಲೇ ಸಿಕ್ಕಂಥ ಕೆಲವೊಂದು ಕೆಲಸ ಮಾಡಿ KMF ಅಲ್ಲಿ ಕೆಲಸ ಮಾಡಿ ಕೊನೆ ಒಂದು ಬ್ಯಾಂಕ್ ಸೇರಿಕೊಂಡು ಬ್ಯಾಂಕಲ್ಲಿ ಕಂಪ್ಯೂಟರ್ ಅಸಿಸ್ಟೆಂಟ್ ಮಾಡಿ ಅಲ್ಲೇ ಮಾಡಿಕೊಂಡು ಈಗ ಒಕ್ಕಲ್ತನ ಮಾಡ್ತಾ ನಮ್ಮ ತೋಟದಲ್ಲಿ ಒಂದು ಒಕ್ಕಲ್ತನ ಮಾಡ್ತಾಯಿದ್ದೀನಿ. ಇದು ನಂದು ಬಾಲ್ಯ ಮತ್ತು ಶಿಕ್ಷಣ. ಇಷ್ಟು ಹೇಳಿದ್ರಲ್ಲಿ ನಿಮ್ಮ ವೃತ್ತಿಯಲ್ಲಾಗಲಿ ಅಥವಾ ಪ್ರವೃತ್ತಿಯಲ್ಲಾಗಲಿ ಈ ನಾಟಕ ಅಥವಾ ಕಲಾವಿದರಾಗಿ ಅಭಿನಯಿಸುವಂಥದ್ದು ಇದು ಯಾವುದೂ ಟಚ್ಚೇ ಇಲ್ಲ. ಸೊ ವೃತ್ತಿ ಆಗಿರಬೇಕಾದ್ರೆ ನಾಟಕದತ್ತ ಆಸಕ್ತಿ ಇರಬಹುದು ಅಥವಾ ನಾಟಕಕಾರರಾಗಿ ಅಭಿನಯಕಾರರಾಗಿ ಬಂದಿದ್ದು ಯಾವಾಗ, ಆಸಕ್ತಿ ಬೆಳೆದಿದ್ದು ಯಾವಾಗ? ನೋಡಿ, ತಾವು ಹೇಳಿದ್ರಿ ವೃತ್ತಿ ಮತ್ತು ಪ್ರವೃತ್ತಿ. ವೃತ್ತಿನೇ ಒಂದು ಬೇರೆ, ಪ್ರವೃತ್ತಿನೇ ಬೇರೆ, ಎಲ್ಲರಿಗೂ ಹಾಗೇ ಇರುತ್ತೆ. ವೃತ್ತಿ ನಾವು ಇನ್ನೊಬ್ಬರಿಗಾಗಿ ಮಾಡತಕ್ಕಂಥ ಕೆಲಸ, ಇನ್ನೊಬ್ಬರ ಸಂತೋಷಕ್ಕಾಗಿ ನಾವು ದುಡಿತಾ ಇರೋದು ಅಂತಂದರೆ ನಮ್ಮ ಬದುಕಿಗಾಗಿ ದುಡಿತಿರ್ತೀವಿ. ಆ ಪ್ರವೃತ್ತಿ ಅನ್ನೋದು ನಮ್ಮ ಸಂತೋಷಕ್ಕೆ ನಾವು ದುಡಿಯೋದು, ನಮ್ಮ ಆನಂದಕ್ಕೆ ನಾವು ಹುಡುಕೊಂಡು ನನಗೇನು ಅನಿಸ್ತು ಅದನ್ನು ನಾನು ಮಾಡೋದು. ಹಾಗೆ ಎಲ್ಲರೂ ವೃತ್ತಿ ಪ್ರವೃತ್ತಿ ಇದ್ದೇ ಇರುತ್ತೆ. ಹಾಗೆ ಪ್ರವೃತ್ತಿ ಏನಿದೆ, ಸಾಹಿತ್ಯ, ಸಂಗೀತ, ಸಮಾಜ ಸೇವೆ, ಆಮೇಲೆ ನಾಟಕ, ಇವೆಲ್ಲ ಏನದ ತಾನಾಗಿ ನಮ್ಮ ರಕ್ತದಲ್ಲಿ ಬಂದಿದೆ. ಹೀಗಾಗಿ ನಾವು ಇದಕ್ಕೆ ಮತ್ತೆ ಹೆಚ್ಚಿನ ಒಂದು ಏನಾದರೂ ವ್ಯಾಸಂಗ ಮಾಡೋದಾಗಲಿ ಅನ್ನೋ ಪ್ರಕ್ರಿಯೆ ಬರಲಿಲ್ಲ, ಯಾಕಂದ್ರೆ ರಕ್ತದಲ್ಲಿ ಬಂದಿದ್ದರಿಂದ. ಹೀಗಾಗಿ ಏನಿದೆ, ಚಿಕ್ಕವರಿದ್ದಾಗಿನಿಂದಲೇ ಅಲ್ಲಿ ನಾಟಕಗಳು ಕೂಡ ಮಾಡ್ತಿದ್ದೀವಿ. ಆಮೇಲೆ ನಂತರ ಕೆಲವೊಂದು ದೊಡ್ಡ ದೊಡ್ಡ ಅಂದರೆ ಈ ಹವ್ಯಾಸಿ ನಾಟ್ಯರಂಗ, ನಮ್ಮದೇ ಒಂದು ನಾಟ್ಯ ಸಂಘನೂ ಇದೆ, ರಂಗವೈಭವ ಅಂತ ಬಿಜಾಪುರದಲ್ಲಿ. ಅದರಿಂದ ಕೆಲವೊಂದು ನಾಟಕಗಳನ್ನು ಮಾಡಿ ಇದರಲ್ಲಿ ಒಂದು ಕೆಲವೊಂದು ಅಂದರೆ ಅದರ ಒಂದು ನಾಟಕಗಳನ್ನು ಈ ಬೆಂಗಳೂರಿನ ಜನ ಬಂದರು, ಅಲ್ಲಿಂದೆಲ್ಲ ಕೆಲವೊಂದು ನಾಟಕನೂ ನಾವು ಬಿಜಾಪುರದಲ್ಲಿ ಮಾಡಿಸಿದ್ದೀವಿ. ಮಾಡಿಸಿ ಕೆಲವೊಂದು ನಾಟಕಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಮಾಡಿದ್ದೀವಿ. ಯಾವುದು ಅಂತ ಒಂದು ಹೆಜ್ಜೆಗಳು ಅಂತ ಮಾಡಿದ್ದೀವಿ ಅಲ್ಲಿ. ಆಮೇಲೆ ಆಷಾಢ ಕಾ ಏಕ್ ದಿನ ಅಂಥೇಳಿ ಮೋಹನ್ ರಾಕೇಶ್ವರ್ ಬರೆದದ್ದನ್ನು ಕನ್ನಡದಲ್ಲಿ ಆಷಾಢದ ಒಂದು ದಿನ ಅನ್ನುವಂಥ ನಾಟಕವನ್ನಲ್ಲಿ ಅದರಲ್ಲಿ ಮುಖ್ಯ ಪಾತ್ರ ಕಾಳಿದಾಸನ ರೋಲಾಗಿ ಮಾಡಿ ನಾನು ಮಾಡಿದೆ. ಆಗ ನಿಮಗೆಲ್ಲ ಶುರು ಆಯಿತು. ಈಗ ಅದನ್ನು ಮಾಡ್ತಾಯಿದ್ದೀವಿ. ಈಗ ಇತ್ತೀಚೆಗೆ ನಾನು ನನ್ನ ನಿವೃತ್ತಿ ನಂತರ ನಮ್ಮ ಅಮೀನ್ಗಢ ಅವರ ಸಂಬಂಧ ಬಂದ ಮೇಲೆ, ಇಲ್ಲ ನೀವು ಎಲ್ಲನೂ ಇಷ್ಟು ಮಾಡ್ತಾಯಿದ್ದೀರಿ, ನಾನು ಆ ಕಡೆ ಎಲ್ಲ ಕೇಳಿದೆ, ಮಧುರ ಚೆನ್ನರ ಬಗ್ಗೆ ನಾವು ಈಗಿನ ತಲೆಮಾರಿಗೆ ಅವ್ನು ಮುಟ್ಸೋಂಥ ಕೆಲಸ ನಾವು ಯಾಕೆ ಮಾಡಬಾರ್ದು, ಅಂತಹ ದೊಡ್ಡ ಅನುಭಾವಿಗಳು ಅವರು, ಅವ್ರದ್ದು ಈಗಿನ ತಲೆಮಾರಿಗೆ ಗೊತ್ತಿಲ್ಲ, ಅದನ್ನು ಇದನ್ನು ಮಾಡೋಣ, ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತಂದಾಗ ಅವರೇ ಹಲಸಂಗಿಗೆ ಬಂದರು. ಅವ್ರ ಜೊತೆ ಕೂತ್ಕೊಂಡು ಕೆಲವೊಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಈಗೇನದೆ ಈ ಮಧುರ ಚೆನ್ನ ಅನ್ನುವಂಥ ಒಂದು ಏಕ ವ್ಯಕ್ತಿ ನಾಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಈ ಚಿಕ್ಕಮಗಳೂರು ಈ ಬಸವ ತತ್ವ ಪೀಠದ ಅಡಿಯಲ್ಲಿ 24ನೇ ಒಂದು ಪ್ರದರ್ಶನ ನಡೀತಾ ಇದೆ. ಸೊ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಒಂದು ನೆನಪು ಬರ್ತದೆ, ಈಗ ನಾವು ಈಗಿನ ಪೀಳಿಗೆಯಲ್ಲಿ ಯಾಕೆ ಹಾಕಬೇಕು ಅಂತ. ತಾವು ಸಾಹಿತ್ಯದ ಬಗ್ಗೆ ಹೇಳಿದರೆ, ನಮ್ಮ ಒಂದು ಫ್ರೆಂಡ್ ಇದ್ದರು, ಅವ್ರನ್ನ ಭಾಳ ನೆನೆಸ್ಕೊಳ್ತೀನಿ, ದಿಲ್ಶಾದ್ ಅಂತ. ಆ ದಿಲ್ಶಾದ್ ಅವರು ಬೇಂದ್ರೆಯವ್ರದ್ದು ಒಂದು ಹಾಡು ಹೇಳ್ತಿದ್ರು ಅವರು, ನಾದ ಬೇಕು ನಾದ ಬೇಕು ನಾದ ಬೇಕು, ನಾದಾನೆ ನಾ ಆದ ಮ್ಯಾಲ ಪ್ರತಿವಾದ ಯಾಕೆ ಬೇಕು, ನಾದ ಬೇಕು ನಾದ ಬೇಕು ನಾದ ಬೇಕು, ನಾದಾನೆ ನಾ ಆದ ಮ್ಯಾಲ ಪ್ರತಿವಾದ ಯಾಕೆ ಬೇಕು, ದೇವನ ವೇದ ಓದಬೇಕು, ಜೀವನ ರಸ ಸ್ವಾದ ಬೇಕು, ಗುರುವಿನ ಪಾದ ನೆನೆಯಬೇಕು, ಹೊರಗಿನ ದೇವರ ಯಾಕೆ ಬೇಕು, ಒಳಗಿನ ದೇವರ ಸಾಕಬೇಕು. ಇದನ್ನು ಅವ್ರು ಎಷ್ಟು ಚಂದ ಹೇಳ್ತಿದ್ರಲ್ಲ. ಒಂದು ಸಲ ಒಂದು ಫಂಕ್ಷನ್ದಲ್ಲೆಲ್ಲ ಇವು ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರು, ಪ್ರಬುದ್ಧವರು ಎಲ್ಲ ಜ್ಞಾನವೃದ್ಧರು ಕೂತಾಗ ಹೇಳ್ತಾಯಿದ್ರು, ನಾದಬೇಕು ಅಂತ. ಜೀವನ ನೀವು ಬದುಕೇನಿದು ಅಂತ ಹೇಳಿದರೆ, ಜೀವನ ಹೇಗಂದ್ರೆ ನಾದಬೇಕು, ಕೊಳಲಿನ ನಾದ ಇರಬೇಕು, ನಾದಬೇಕು ನಾದಬೇಕು ನಾದಬೇಕು, ಅವ್ನಿಗೆ ಹೋಗುವಂತ ನಾದಬೇಕು ಅಂತ ಜೀವನ ಆದ ಕೊನೆಗೆ ಏನಾಗಬೇಕು, ಜೀವನ ರಸ ಸ್ವಾದಬೇಕು, ದೇವನ ವೇದ ಓದಬೇಕು, ಹೊರಗಿನ ದೇವರ ಯಾಕೆ ಬೇಕು, ಒಳಗಿನ ದೇವರ ಸಾಕಬೇಕು ಅಂತ. ಈ ಒಳಗಿನ ದೇವರ ಸಾಕಬೇಕಂತ ಹೇಳ್ತಾ ಇದ್ದಾಗ ಅವರು ಅದು ಕೇಳಿದರು, ಹೌದು ನೀವೆಲ್ಲ ಇಟ್ಟು ಮಾಡತ್ತೀರಿ, ನಾವೇನು ಮಾಡಬೇಕು ಅಂದ್ರೆ ಅವ್ರು ಎದುರುಗಡೆ ಕೂತವ್ರು,
ನಾವೇನು ಮಾಡಬೇಕು ಅಂತಂದರೆ ಈ ವಿಚಾರವನ್ನು ಈಗಿನ ಪೀಳಿಗೆಯ ತಲೆಯಲ್ಲಿ ಹಾಕಬೇಕು. ನಾವು ಮಾಡ್ತಿರೋ ಕೆಲಸ ಹೀಗೆ, ಈ ಮಧುರಚಂದ್ರದನ್ನು ಈಗಿನ ತಲೆಮಾರಿನ ಪೀಳಿಗೆಯ ತಲೆಯಲ್ಲಿ ಹಾಕಬೇಕು. ಅದಕ್ಕೆ ಅವ್ರು ಕೆಲವರು ಹೇಳಿದರು, ಹೌದು ಈಗಿನ ತಲೆಮಾರಲ್ಲಿ ಈ ಮೊಬೈಲು ಈ ಯುಗದಲ್ಲಿ ತಲೆಯಲ್ಲಿ ತೊಗೊಳಂಗಿಲ್ಲ ಅವರು, ಅದು ಹೆಂಗೆ ಹಾಕಬೇಕು ಅಂದಾಗ ಇವರು 2 ಹಾಕಬೇಕು. ಅವ್ರು ಒಲ್ಲಂದ್ರೆ 2 ಹಾಕಿದರೆ ಅದು ಹಾಕಬೇಕು, ಇದನ್ನು ಮುಂದುವರಿಯಬೇಕು ಅಂತ. ಹಾಗೆ ಆ ಕೆಲಸವನ್ನು ನಾವೀಗ ತಗೊಳ್ತಾ ಇದ್ದೀವಿ. ಮಧುರಚಂದ್ರ ಬಗ್ಗೆ ಪರಿಚಯಾತ್ಮಕ ನಾಟಕವನ್ನು ನಾವು ಅಭಿನಯ ಮಾಡ್ತಾ ಇದ್ದೀವಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.